ಎಲ್ಲಿ ಬಾಬಾ ಸಾಹೇಬರು ದೇಶಕ್ಕೆ ಅನ್ಯಾಯ ಆಗುವಂತ ಕೆಲಸನ ಮಾಡಿದ್ದಾರೆ. ಇನ್ನು ಎಲ್ಲರೂ ಏನೇನು ಅನ್ಯಾಯ ಮಾಡಿದ್ದಾರೆ ಹೇಳ್ಬಿಡ್ಲಾ? ಗಾಂಧಿ ನೆಹರು ಇಂದ ಹಿಡಿದು ರಾಹುಲ್ ಗಾಂಧಿ ಅವರಿಗೆ ಏನೇನ್ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಕೋರೆಗಳನ್ನ ರಿಪೇರಿ ಮಾಡ್ಲಿಕ್ಕೆ, ಸರಿ ಮಾಡ್ಲಿಕ್ಕೆ ಬುದ್ಧನ ಬಂದಿದ್ದಾನೆ. ಪ್ರಬುದ್ಧ ಭಾರತದವರಿಗೆ ಹೋರಾಟ ಯಾತಕ್ಕೋಸ್ಕರ ಅಂದ್ರೆ ಈ ದೇಶದ ಐಕ್ಯತೆಯನ್ನ ಕಾಪಾಡೋದಕ್ಕೆ. ಭಾರತದ ಯೂನಿಯನ್ ಒಳಗಡೆ ಬರ್ದೆ ಗಲಾಟೆ ಮಾಡುವಾಗ ಬಾಬಾ ಸಾಹೇಬರು ಶೆಡ್ಯೂಲ್ ಕಾಸ್ಟ್ ಏನ್ ಹೇಳ್ತಾರೆ ನೋಡಿ, ಕೇಳಿಸ್ಕೊಳ್ಳಿ. ಸೊ ಬಾಬಾ ಸಾಹೇಬರ ಮೂಕ ನಾಯಕನಿಂದ ಪ್ರಬುದ್ಧ ಭಾರತದವರಿಗೆ ಹೋರಾಟ ಯಾತಕ್ಕೋಸ್ಕರ ಅಂದ್ರೆ ಈ ದೇಶದ ಐಕ್ಯತೆಯನ್ನ ಕಾಪಾಡೋದಕ್ಕೆ. ಅಲ್ಲಿ ಎಲ್ಲೆಲ್ಲಿ ವೀಕ್ ಲಿಂಕ್ಸ್ ಇದೆ ಇನ್ ದ ನೇಮ್ ಆಫ್ ಕಾಸ್ಟ್ ಅಂಡ್ ಗ್ರೀಡ್ ಅದನ್ನ ಸರಿ ಮಾಡೋದಕ್ಕೆ ಹಕ್ಕುಗಳನ್ನ ಕೊಟ್ಟಿದ್ದು ಅಷ್ಟೇ, ಇನ್ಕ್ಲೂಡಿಂಗ್ ರಿಸರ್ವೇಶನ್. ಮೇನ್ ಸ್ಟ್ರೀಮ್ ತರೋದಕ್ಕೆ ಎಲ್ಲರೂ ಮೇನ್ ಸ್ಟ್ರೀಮ್ ಬಂದು ಎಲ್ಲರೂ ಜೊತೆಲಿ ನಿಂತ್ಕೊಂಡ್ರೆ ನಮ್ಮ ದೇಶನ ಯಾರು ಏನು ಮಾಡಕ್ಕಾಗಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ. ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ರನ್ನ ನೋಡ್ಬೇಕು ಹೊರತು ಇವರು ದಲಿತ ನಾಯಕ, ದಲಿತ ಸೂರ್ಯ, ದಲಿತ ಸಿಂಹ ಏನಪ್ಪಾ ಶ್ರೀನಿವಾಸ್, ಸುಮ್ಮನೆ ಯು ಆರ್ ಗೆಟಿಂಗ್ ಯುವರ್ ಸೆಲ್ಫ್ ಐಸೋಲೇಟೆಡ್. At one point of time, Hindus isolated you as untouchables, and now you are getting yourself isolated. ಬಾಬಾ ಸಾಹೇಬರ ಆಲೋಚನೆಗೆ ತದ್ವಿರುದ್ಧ ಆಗಿದ್ದು. ಈ ಒಂದು ದೃಷ್ಟಿಕೋನದಲ್ಲಿ ಬಾಬಾ ಸಾಹೇಬರನ್ನ ನಾವು ನೋಡಬೇಕು. ಅವರು ಎಂತ ಸ್ಟ್ರಾಂಗ್ ವರ್ಡ್ಸ್ ಅನ್ನ ಬಳಸಿದ್ದಾರೆ ಕೆಲವು ಸಂದರ್ಭಗಳಲ್ಲಿ. ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗುವಾಗ, ಹೈದರಾಬಾದ್ ನಿಜಾಮ ಭಾರತದ ಯೂನಿಯನ್ ಒಳಗಡೆ ಬರ್ದೆ ಗಲಾಟೆ ಮಾಡುವಾಗ ಬಾಬಾ ಸಾಹೇಬರು ಶೆಡ್ಯೂಲ್ ಕಾಸ್ಟ್ ಏನ್ ಹೇಳ್ತಾರೆ ನೋಡಿ, ಕೇಳಿಸ್ಕೊಳ್ಳಿ. ಏನ್ ಹೇಳ್ತಾರೆ ಅಂದ್ರೆ, ಟು ದ ಶೆಡ್ಯೂಲ್ ಕಾಸ್ಟ್ ಆಫ್ ಹೈದರಾಬಾದ್ he said that they should under no circumstances side with the Nizam and the Ittihad-ul Muslimin. ಅಲ್ಲ ಅದ್ಯಾರೋ ಎಂತದು ಒಬ್ಬ ಬಂದಿದ್ದಾನಲ್ಲ, ಇವ ಓವೈಸಿ, ಅಸಾದುದ್ದೀನ್ ಓವೈಸಿ ಇದ್ದಾರಲ್ಲ, ಅವರ ಪ್ರಾಜಿನಿ ಇದು. ಇಲ್ಲೇ ಕಾಂಟ್ರಡಿಕ್ಟ್ ಆಗೋದು ಅಂಬೇಡ್ಕರ್ ಬಗ್ಗೆ. ಅರ್ಧಂಬರ್ಧ ನಾವು ಹಂಗೆ ಅರ್ಧ ತಿಳ್ಕೊಂಡು ಇನ್ನರ್ಧ ಆಳಕ್ಕೆ ಹೋಗೇ ಇರಲ್ಲ, ಇದೇ ಸತ್ಯ ಅಂತ ಮಾತಾಡ್ತೀವಿ. ಹಂಗೆ ಹಿಂದೂಗಳು ಸಹ ನೋಡಿ, 1935 ಆ ಸಂದರ್ಭದಲ್ಲಿ ಗಾಂಧಿ ಜೊತೆ ಡಿಬೇಟ್ ಆಗ್ತಿದ್ದಲ್ಲ, ಆಗ ಅಂಬೇಡ್ಕರ್ ಹೇಳ್ತಾರೆ, ಗಾಂಧೀಜಿ ಐ ಹ್ಯಾವ್ ನೋ ಮದರ್ ಲ್ಯಾಂಡ್, ಐ ಹ್ಯಾವ್ ನೋ ಹೋಮ್ ಲ್ಯಾಂಡ್. ಗಾಂಧಿ taken aback and cutting him short, you have got a motherland, and from the reports that I have reached me of your work at the round table conference, I know you are a patriot of sterling worth. ಗಾಂಧೀಜಿ ಹೇಳಿರೋದು. ಅಂತ ದೇಶ ಪ್ರೇಮಿ ನಿನಗೆ ಮದರ್ಲ್ಯಾಂಡ್ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ. ನನಗೆ ಮದರ್ಲ್ಯಾಂಡ್ ಇಲ್ಲ ಅಂತ ಅನ್ನೋದು ಫೀಲಿಂಗ್. ಅದು ಇಟ್ ಈಸ್ ನಾಟ್ ಎ ಇಂಟೆಲಿಜೆಂಟ್ ಥಾಟ್, ಇಟ್ಸ್ ಎ ಫೀಲಿಂಗ್. ನೀವು ದೇವಸ್ಥಾನಕ್ಕೆ ಬಿಡಲ್ಲ, ಇದೆ ಇವ್ರು ನಮ್ದು ಅಂತ ಹೆಂಗಪ್ಪ ಹೇಳೋದು ಹೇಳಿ? ನೀರು ಕುಡಿಯಕ್ಕೆ ಬಿಡಲ್ಲ ನೀವು, ನಮ್ಮನ್ನ ಮುಟ್ಟಿಸ್ಕೊಳ್ಳಲ್ಲ. ಏನನ್ಸುತ್ತೆ ಫೀಲಿಂಗ್? ಏನಾಗುತ್ತಾಗ ತುತ್ತೇರಿಕೆ ಸವಾಸನೆ ಬೇಡ ಅನ್ಸಲ್ವಾ? ಆ ಥರ ಹೇಳಿರೋದು. ಆದ್ರೆ ಬಾಬಾ ಸಾಹೇಬರು ಅಲ್ಲಿಂದ ಎಲ್ಲಿಗೆ ರೀಚ್ ಆಗಿದ್ದಾರೆ ಅಂದ್ರೆ, ಐ ಹ್ಯಾವ್ ನೋ ಮದರ್ ಲ್ಯಾಂಡ್ ಅಂತ ಬಾಬಾ ಸಾಹೇಬರು ಕೊನೆಯಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಕೊನೆಯ ಭಾಷಣದಲ್ಲಿ ಹೇಳಿದ್ದು, ಐ ಆಮ್ ಎನ್ ಇಂಡಿಯನ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ. ಅಲ್ಲಿಂದ ಅಲ್ಲಿವರೆಗೆ ತಲುಪಿದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ, ಬಾಬಾ ಸಾಹೇಬರು ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ್ದು ತುಂಬಾ ಜನರಿಗೆ ಅದು ಥ್ರೆಟ್ ಅಂತ, ಹಂಗ್ ಮಾಡಬಾರ್ದಾಗಿತ್ತು ಅಂತ. ಬಟ್ ದಟ್ ಈಸ್ ಇಸ್ ಕನ್ವಿಕ್ಷನ್. ಆ ಕನ್ವಿಕ್ಷನ್ ಅಲ್ಲೂ ದೇಶನ ಹೆಂಗ್ ಕಾಪಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಹೇಳ್ತೀನಿ ನೋಡಿ. ವಾಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಕನ್ವರ್ಷನ್ ವಿಲ್ ಬಿ ಟು ದ ಕಂಟ್ರಿ ಆಸ್ ಎ ಹೋಲ್ ಇಸ್ ವೆಲ್ ವರ್ತ್ ಬೇರಿಂಗ್ ಇನ್ ಮೈಂಡ್. ಬಾಬಾ ಸಾಹೇಬರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು, ಇದರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದನ್ನ ಬಾಬಾ ಸಾಹೇಬ್ರು ಹೇಳ್ತಾರೆ. ಏನು? 17th ವಾಲ್ಯೂಮ್ ಪೇಜ್ ನಂಬರ್ 241 Conversion to Islam and Christianity will denationalize the depressed classes. If they go to Islam, the number of Muslims will be doubled and the danger of Muslim domination also becomes real. If they go to Christianity,
their numerical strength of Christians becomes 5 to 6 crore. It will help to strengthen the hold of British in this country. Therefore, I am going to Buddhism, because Buddhism is the religion of this country. ಅನೇಕ ಸಾಧು ಸಂತರು ಸನ್ಯಾಸಿಗಳ ಜೊತೆಗೆ ಬುದ್ಧನ ಬಂದಿದ್ದಾನೆ. ಈ ದೇಶದ ಎಲ್ಲ ಕೋರೆಗಳನ್ನ ರಿಪೇರಿ ಮಾಡ್ಲಿಕ್ಕೆ, ಸರಿ ಮಾಡ್ಲಿಕ್ಕೆ ಬುದ್ಧನ ಬಂದಿದ್ದಾನೆ. ಅವನ ಜೊತೆಗೆ ಇರ್ತೀನಿ ಅಂತ ಹೋದ್ರು. ಸೊ ಪ್ಲೀಸ್ ಟೆಲ್ ಮಿ, ಎಲ್ಲಿ ಬಾಬಾ ಸಾಹೇಬರು ದೇಶಕ್ಕೆ ಅನ್ಯಾಯ ಆಗುವಂತ ಕೆಲಸನ ಮಾಡಿದ್ದಾರೆ? ಇನ್ನು ಎಲ್ರು ಏನೇನು ಅನ್ಯಾಯ ಮಾಡಿದ್ದಾರೆ ಹೇಳ್ಬಿಡ್ಲಾ? ಗಾಂಧಿ, ನೆಹರು ಇಂದ ಹಿಡಿದು ರಾಹುಲ್ ಗಾಂಧಿ ಅವರಿಗೆ ಏನೇನ್ ಮಾಡಿದ್ದಾರೆ ಅಂತ ಹೇಳ್ದ ನಾನು. ಇನ್ನೊಂದ್ಸತಿ ಹೇಳ್ತೀನಿ, ಈಗ ಬೇಡ. ಬಾಬಾ ಸಾಹೇಬ್ರ ಜೊತೆಗೆ ಯಾಕೆ ಅವ್ರು ಮಾತಾಡೋದು? ಇನ್ನೊಂದ್ಸರಿ ಹೇಳ್ತೀನಿ ನಾನು. ಸೊ ದಿಸ್ ಇಸ್ ವಾಟ್ ಇಸ್ ಬಾಬಾ ಸಾಹೇಬ್. ನಾವು ಬಾಬಾ ಸಾಹೇಬ್ರನ್ನ ನಾನು ನೋಡೋದು ಶ್ರೇಷ್ಠ ಚಿಂತಕ ಜೊತೆಗೆ ಶ್ರೇಷ್ಠ ರಾಷ್ಟ್ರೀಯವಾದಿ. ಅದರಲ್ಲಿ ನೋ ಕಾಂಪ್ರಮೈಸ್. ಕೋರೆಗಳನ್ನ ರಿಪೇರಿ ಮಾಡ್ಕೊಳ್ಳುವಾಗ್ಲೂ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ಬರದೇ ಇದ್ದ ರೀತಿ ನೋಡ್ಕೊಂಡಿದ್ದಾರೆ. ಸೊ ಅಂತ ಮಹಾಪುರುಷನ ಜನ್ಮ ದಿನಾಚರಣೆ ಇವತ್ತು. ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಎಲ್ಲ ಹಿರಿಯರು, ಬಂಧುಗಳು ಸೇರಿ ಮಾಡ್ತಾ ಇರೋದು ನನಗೆ ಬಹಳ ವಿಶೇಷ ಅಂತ ಅನಿಸ್ತಾ ಇದೆ. ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ RSS ಬಗ್ಗೆ. ನಮ್ಮ ಉಮಾಪತಿಯವರು ಒಂದು ಪ್ರಶ್ನೆ ಕೇಳಿದೆ ಅವರಿಗೆ, ಸರ್ ಈ RSS ಅಲ್ಲಿ ಡ್ರಾಪ್ ಔಟ್ ಎಷ್ಟು ಅಂತ. ಡ್ರಾಪ್ ಔಟ್ ಎಷ್ಟಿದೆ ಅಂತ ಕೇಳಿದೆ. ಅದೇ ಹೇಳ್ತೀವಿ, ನಾಟ್ ಇವನ್ 1%. ಡ್ರಾಪ್ ಔಟ್ ಆಗೋದಕ್ಕೆ ಇಲ್ಲಿ ಏನಿಲ್ವಲ್ಲ, ಯಾರು ವಿರೋಧ ಮಾಡೋದಿಲ್ಲ. ರಾಷ್ಟ್ರ ಕಟ್ಟೋ ಕೆಲಸದಲ್ಲಿ ಎಲ್ಲರೂ ತೊಡಗಿಸ್ಕೊಂಡಿರೋದ್ರಿಂದ ಈ ವಿರೋಧ ಬಂದಾಗ ತಾನೇ ಡ್ರಾಪ್ ಔಟ್ ಆಗೋದು. ಏನ್ ಸಂದೀಪ್, ಬೇಜಾರಾದಾಗ ಬಿಜೆಪಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಷ್ಟೇ. ಬಟ್ RSS ಅವ್ರಿಗೆ ಅಲ್ವಾ? ಸೊ ನಾಟ್ ಇವನ್ 1% ಡ್ರಾಪ್ ಔಟ್ ಅಂತ ಒಂದು. ಎರಡನೇದು 100 ವರ್ಷ. ಮೈ ಗಾಡ್, 2025ಕ್ಕೆ 100 ವರ್ಷ ತಲುಪ್ತಾ ಇದ್ದೀರಿ ನೀವು. ಒಂದು ಸ್ಪ್ಲಿಟ್ ಆಗಿಲ್ವಲ್ರಿ ನೀವು? ನಾವು 70ರ ದಶಕದಲ್ಲಿ ಸೃಷ್ಟಿಯಾದವರು ದಲಿತ ಚಳವಳಿ 100 ಭಾಗ ಆಗೋಗ್ಬಿಟ್ಟಿದೀವಲ್ಲ. ಈಗ ನನಗೇನ್ ಅನ್ಸುತ್ತೆ ಅಂತಂದ್ರೆ, ದಲಿತ ಚಳವಳಿ 100 ಭಾಗ ಆಗಿದೆಯಲ್ಲ, ನಮ್ಮ ಆಳ ಆಗ್ಲನ ಅಧ್ಯಯನ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ನಿಮ್ಮ ಆಳ ಆಗ್ಲ ತಗೊಂಡು ನಾನೇನ್ ಮಾಡ್ಲಿ? ನನ್ನ ಆಳ ಆಗ್ಲನ ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ. ಇಷ್ಟು ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ನನಗೆ ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರಿಗೆ, ಬಂಧುಗಳಿಗೆ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು.